ನಡೆಯುವಂಥದ್ದೇನಿಲ್ಲ. ಅಲ್ಲಿ ನಮ್ಮ ಪಕ್ಷದ ವತಿಯಿಂದ ಯಾವ ರೀತಿ ಒಂದು ಹೋರಾಟಗಳನ್ನು ಅಲ್ಲಿ ಮಾಡ್ಕೊಂಡು ಬಂದು ಅದರಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ಕೊಂಡು ಬಂದಿದ್ದೀನಿ. ಇಶ್ಯೂ ಬೇಸ್ಡ್ ಏನೇನಿದ್ದಾಗ ನಾನು ಮಾಡ್ತಾ ಬಂದಿದ್ದೀನಿ. ಅದನ್ನು ಹೊರತುಪಡಿಸಿ ಈಗ ಒಂದು ಆ್ಯಕ್ಟಿವೇಟ್ ಆಗಬೇಕು ಪೊಲಿಟಿಕಲಿನೂ, ನಮ್ಮ ಪಕ್ಷದ ಒಂದು ಸಂಘಟನಾ ಒಂದು ಬಿಲ್ಡಿಂಗ್ ದ ಪಾರ್ಟಿ ಅನ್ನೋ ನಿಟ್ಟಿನಲ್ಲಿ ಏನಾಗಬೇಕು ಅನ್ನೋ ವಿಚಾರದ ಬಗ್ಗೆ ಈಗ ಮುಂದಿನ ದಿನಗಳಲ್ಲಿ ನೀವೇ ನೋಡ್ತೀರಾ. ನೋಡಿ, ತುಂಬ ಬೇಜಾರು ಅನಿಸುತ್ತೆ. ಯಾಕೆಂದರೆ ಈಗ ಫಾಲೋವರ್ಸ್ ಇರಲಿ ಅಥವಾ ಪಕ್ಷ ಅಂತ ಇರಲಿ, ಅದರಲ್ಲಿ ಈಗ ಕ್ಲಾಶಸ್ ಆಗೋದು ಅಥವಾ ಈ ರೀತಿಯ ಒಂದು ಘಟನೆಗಳಾಗೋದು ಸಹಜ. ಬಟ್ ಅದಕ್ಕೆ ಅಂತ ಒಬ್ಬರು ಪ್ರಾಣ ಕಳ್ಕೊಂಡಿರೋದು ನೋಡಿದ್ರೆ ಇಷ್ಟು ಮಟ್ಟಕ್ಕೆ ಹೋಗಬೇಕಾ ನಾವು? ಪಕ್ಷ ವಿರೋಧ ಅನ್ನೋದು ಇರುತ್ತೆ. ಒಂದೊಂದು ಪಕ್ಷಕ್ಕೆ ಒಂದು ಏನೇ ನಡೀತೆ ಈ ರೀತಿಯ ಒಂದು ಕ್ಲಾಶಸ್ ನಡೆಯೋದು ನಾವು ನೋಡ್ಕೊಂಡು ಬಂದಿದ್ದೀವಿ. ಮತ್ತು ಇದು ಆಗಬಾರ್ದು. ಈ ಮಟ್ಟಕ್ಕೆ ಒಂದು ಅದೇನಂತಾರೆ ಶತ್ರುತ್ವ ಅನ್ನೋದು ಈ ಲೆವೆಲ್ಗೆ ಹೋಗಬಾರ್ದು ಅನ್ನೋದು ನನ್ನ ಉದ್ದೇಶ. ನೋಡು, ಅದಕ್ಕೆ ತಾನೇ ಇವತ್ತು ಡಿಸ್ಕಷನ್ ಫಸ್ಟು ಮೀಟಿಂಗೇ ನಡೆದಿದ್ದೆ ಇವತ್ತು ಈ ಒಂದು ನಿಟ್ಟಿನಲ್ಲಿ.